ಇದಕ್ಕೆ ನಮ್ಮ ಮೈಸೂರು ಎಂ ಪಿ ಪಾಪ ನೆನ್ನೆಲ್ಲ ಪ್ರೆಸ್ ಮೀಟ್ ಮಾಡಿರೋ, ಸಂದೇಶ್ ಸ್ವಾಮಿ ಮಾಡಿರೋ, ಸಾರಾ ಮಹೇಶ್ ಮಾಡಿರೋ, ತಿಳ್ಕೊಂಬಂದು ಪ್ರೆಸ್ ಮೀಟ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ಒಬ್ಬ ದೊಡ್ಡ ಮಟ್ಟದ ಬಹಳ ಪ್ರತಿಭಾವಂತ ವಿರೋಧ ಪಕ್ಷ ನಾಯಕರೊಬ್ಬರಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ದೇಶದಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ ಈಗ ನೆನ್ನೆ ದಿವಸ ರೀಚ್ ಆಗಿದ್ದಾರೆ ಅವರು, ಅಶೋಕ್ ಅಂತ. ಅವ್ರು ಏನು ಹೇಳ್ತಾರೆ ಅದು ರಿಪೀಟ್ ಮಾಡ್ತಾರೆ ಎಲ್ಲರೂ ಪೂರ್ತಿರೋ ಸೇರ್ಕೊಂಡು. ಈ ಭಾಗದ ಎಂ ಪಿ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರುವಂಥ ವ್ಯಕ್ತಿ, ಪ್ಯಾರಾಮಿಲಿಟ್ರಿ ಫೋರ್ಸ್ ಬೇಕಂತೆ. ತಗೊಂಬನ್ನಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಇಟ್ಕೊಂಡೆ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಮಾಡಿದ್ದು ನೀವು. 2.5 ಲಕ್ಷ ಪ್ಯಾರಾಮಿಲಿಟ್ರಿ ಫೋರ್ಸ್ನ ಇಟ್ಟಿದ್ದೀರಿ ಅಲ್ಲಿ. SIR ಮಾಡುವಂಥದ್ದಕ್ಕೆ ನಿಮ್ಗೆ ಯಾರಿಗೆ ಬೇಕೋ, ಯಾರು ಕಿತ್ತಾಕಬೇಕು, ಯಾರನ್ನ ಕಿತ್ತಾಕಬೇಕೋ, ಯಾರನ್ನ ಇಟ್ಕೊಬೇಕು ಅನ್ನುವಂಥದ್ದು ಪ್ಯಾರಾಮಿಲಿಟ್ರಿ ಫೋರ್ಸಸ್ ತಗೊಂಡು ಗನ್ ಪಾಯಿಂಟಲ್ಲಿ ಹೊಡೆದಾಕಿ ಹೊಡೀರಿ ನೋಡೋಣ. ನೀವು ಅದಕ್ಕೆ ತಾನೇ ಫೇಮಸ್ಸು BJPಯವರು. NR ಕಾನ್ಸ್ಟಿಟ್ಯೂನ್ಸಿಲಿ 150 ಕಡೆ BLAಗಳಿಲ್ವಂತೆ. BLAಗಳಿಲ್ಲ ಅಂದರೆ ದಟ್ಸ್ ಯುವರ್ ಹೆಡ್ಏಕ್. ಹೌದು, ನಾವು BLAಗಳು ಸುಮಾರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೊಟ್ಟಿಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಮೈಸೂರಲ್ಲಿ BLAಗಳು 3000 ಚಿಲ್ಲರೆ ಇರೋದು ಬೂತ್ಗಳು. BLAಗಳು ನಮ್ಮದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರೋದು, BLAಗಳು ಅಕ್ಸೆಪ್ಟ್ ಆಗಿರೋದು ಬರೀ 2307 BLAಗಳಿಲ್ಲ. ಅದಕ್ಕೆ ಅವರು ಎಲೆಕ್ಷನ್ ಕಮಿಷನರ್ ಹೊಣೆ ಅಲ್ಲ, ನಮ್ಮ ಹೆಡ್ಡೇಕು. 150 BLAಗಳಿಲ್ಲ ಅಲ್ಲಿ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತಂದರೆ ನಿನ್ನ ಹೆಡ್ಡೇಕ್ ಅದು, BJPಯವನ ಹೆಡ್ಡೇಕ್ ಅದು. NR ಕಾನ್ಸ್ಟಿಟ್ಯೂನ್ಸಿಲಿ ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಹೌದು ನಾವು ಫಿಲಪ್ ಮಾಡಿಸ್ತೀವಿ. ದಟ್ ಈಸ್ ಅವರ್ ಡ್ಯೂಟಿ ಟು ಹೆಲ್ಪ್ ದೆಮ್. ಹೆಲ್ಪಿಂಗ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನೀವು ಮಾಡಿಸ್ತಾ ಇದ್ದೀರಲ್ಲ RSS ಕಚೇರಿಗಳಲ್ಲಿ, ಮನೆಗಳಲ್ಲಿ ಕೂತ್ಕೊಂಡು ಫಿಲಪ್ ಮಾಡಿಸ್ತಾ ಇದ್ದೀರಲ್ಲ. ನಿಮ್ಮ ವೋಟರ್ಸ್ನ ಮಾತ್ರ ನಾವು ಹಂಗೆ ಮಾಡ್ತಾ ಇಲ್ಲ, ನಮ್ಮ ಎಲ್ಲ ವೋಟರ್ಸ್ನೂ ಮಾಡಿಸ್ತಾ ಇದ್ದೀವಿ. ಎಲ್ಲ ವೋಟರ್ಸ್ಗೂ ಅಸಿಸ್ಟ್ ಮಾಡ್ತಾಯಿದ್ದೀವಿ. BJP ವೋಟರ್ಸ್ಗೂ ಅಸಿಸ್ಟ್ ಮಾಡ್ತಾಯಿದ್ದೀವಿ. ಜಾತಿ ಕಲರ್ ನೋಡಿ ಮಾಡ್ತಾ ಇಲ್ಲ ನಾವು, ರಿಚ್ಚು ಪೂರ್ಣ ನೋಡಿ ಮಾಡ್ತಾ ಇಲ್ಲ. ಎಲ್ಲರಿಗೂ ಅವಕಾಶವನ್ನು ಮಾಡಿಸ್ಕೊಡುವಂಥ ಕೆಲಸ. ಎಲ್ಲರೂ ವೋಟರ್ಸ್ ಆಗಬೇಕು. ವೋಟ್ ಯಾರಿಗಾನ ಆಗಲಿ, ಅವನು ಯಾರಿಗಾನ ಹಾಕಲಿ. 2,50,000 ಮತದಾರರಿದ್ದಾರೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ. 2,50,000 ಮತದಾರ ಆಗಬೇಕು. ಅದೇ ನಮ್ಮ ಇಂಟೆನ್ಷನ್, ಕಾಂಗ್ರೆಸ್ ಪಕ್ಷದ ಇಂಟೆನ್ಷನ್ನು. ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದರು, ಪ್ರತಿಯೊಬ್ಬರಿಗೂ ವೋಟರ್ಸ್ ಲಿಸ್ಟಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿ ಅಂತ. ನೈಜ ಮತದಾರರು ಒಬ್ಬರನ್ನೂ ಮಿಸ್ ಆಗಬಾರ್ದು. ಅವನ ತಲೆ ಇಲ್ಲದಂಥ ವ್ಯಕ್ತಿ ಯಾರೋ ಅಶೋಕು, ವಿರೋಧ ಪಕ್ಷ ನಾಯಕ. ಬೇಸಿಕ್ ಕಾಮನ್ ಸೆನ್ಸ್ ಚೂರಾದರೂ ಇರಬೇಕು ಒಬ್ಬ ವಿರೋಧ ಪಕ್ಷ ನಾಯಕ ಅಂದರೆ. 20 ಲಕ್ಷ ವೆಸ್ಟ್ ಬೆಂಗಾಲ್ ಇವರು ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದ್ಬಿಟ್ಟು ಎನ್ರೋಲ್ ಮಾಡ್ತಾ ಇದ್ದೀವಂತೆ ನಾವಿಲ್ಲಿ. 20 ಲಕ್ಷದ ಜನಗಳನ್ನ ಕರ್ಕೊಂಬಂದ್ಬಿಟ್ಟು ಹೆಂಗೆ ಎನ್ರೋಲ್ ಮಾಡಿಸ್ತೀರಿ ಹೇಳ್ರಿ? ನಾನು ಫೋಟೋ ತೆಗೆದು ಫಾರ್ಮ್ ಅವರೇ ಪ್ರಿಂಟೆಡ್ ಫಾರ್ಮ್ ಕೊಡಬೇಕು. 2025ರಲ್ಲಿ ಯಾರಾದ್ರು ವೋಟರ್ಸ್ ಇದೆ ಅವ್ರು ಮಾತ್ರ ಫಾರ್ಮ್ ಕೊಡ್ತಾರೆ. ಹೊಸ್ದಾಗಿ ಸೇರ್ಪಡೆ ಮಾಡುವಂಥದ್ದಕ್ಕೆ ನೀವು ಬೇರೆ ಡಾಕ್ಯುಮೆಂಟ್ ಇದೆ, ಫಾರ್ಮ್ ನಂಬರ್ 6 ಕೊಡಬೇಕು. 20 ಲಕ್ಷ ಮತದಾರನ ಸೇರಿಸಿ ಮಾಡಿಸೋವಂಥ ಕೆಲಸವನ್ನು ಹುನ್ನಾರ ಮಾಡುತ್ತವ್ರೆ ಎಲ್ಲ ಮುಸ್ಲಿಮ್ಸ್ ಮತದಾರ ಮಾಡುವಂಥ ಕೆಲಸವನ್ನು. ಬೇಸಿಕ್ ಸೆನ್ಸ್ ಬೇಡವೆ? ನಗೆಪಾಟ್ಲು ಜನಗಳು ನಗ್ತಾ ಬಿದ್ದವರಪ್ಪ. ಯಾರಪ್ಪ ಅಶೋಕಣ್ಣ ಬಂದ ಅಂತ ಹಾಡುಗಳು ಬರ್ತವೆ. ಅಶೋಕ್ ಪ್ರೆಸ್ ಮೀಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಕುಮಾರಸ್ವಾಮಿ ಅಮಿತ್ ಶಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆಲ್ಲ ಹೇಳಿ ಈಗ ಆಗಿರುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತ. ನಿಲ್ಲಿಸಿ SIR ಬ್ಯಾಡ್ರಿ. ನಮಗೆ ಇರುವಂಥ ವೋಟರ್ಸು ಏನಿದ್ದಾರೆ ಅವ್ರು ನನಗೆ ಕಂಟಿನ್ಯೂ ಮಾಡಿಸಿ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ಪ್ಲೀಸ್ ಸ್ಟಾಪ್ ದಿಸ್ ಬ್ಲಡಿ SIR ಮೂಲಕ BLOಗಳಿಗೆ ಒತ್ತಡ ತರುವಂಥ ಕೆಲಸ ಮಾಡಿ. ಪಾಪ ಆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಒಬ್ಬರು ತುಮಕೂರಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರು. ನೆನ್ನೆಯಿಂದ ಸ್ಟ್ರೈಕ್ ಮಾಡ್ತಾವ್ರಲ್ಲಿ. ಆ ಕೆಲಸವನ್ನು ಯಾವ DCಗಳು ದಯಮಾಡಿ ಒತ್ತಡ ತರುವಂಥ ಕೆಲಸವನ್ನು, ಒತ್ತಡ ಏರುವಂಥ ಕೆಲಸ BLOಗಳು ಮಾಡಬೇಡಿ. ಇಡೀ ರಾಜ್ಯದಲ್ಲಿ 63,000 BLOಗಳಿರೋದು, ಬೂತ್ಗಳಿರೋದು. ಎಷ್ಟು ಜನ BLOಗಳು ಅಪಾಯಿಂಟ್ ಮಾಡಿದ್ದೀರಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಎಲೆಕ್ಷನ್ ಕಮಿಷನ್ಗೂ ಸಂಬಂಧ ಇಲ್ಲ. ಎಲ್ಲ BLOಗಳು ಕರ್ನಾಟಕ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಆಗಿದ್ದರೂ ಕೂಡ ನಾವು ಅವರನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಎಲೆಕ್ಷನ್ ಕಮಿಷನ್ಗೆ ಡೆಪ್ಯುಟೇಷನ್ ಕೊಟ್ಬಿಟ್ಟಿದ್ದೀವಿ. ದೇ ಆರ್ ದೇರ್ ಎಂಪ್ಲಾಯೀಸ್. ದೇ ಡೋಂಟ್ ಲಿಸನ್ ಟು ಅಸ್. ದೇ ವಿಲ್ ಲಿಸನ್ ಓನ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನವರು DC ಆದಾಗಿ, ಅಸಿಸ್ಟೆಂಟ್ ಕಮಿಷನರ್ ಆದಾಗಿ, ತಹಶೀಲ್ದಾರ್ ಆದಾಗಿ ನಮ್ಮ ಮಾತು ಕೇಳಲ್ಲ ಅವರು. ಆಮೇಲೆ ಎಲ್ಲ ಪೂರ್ತಿ ಸೆಂಟ್ರಲೈಸ್ಡ್. ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡೋಕ್ಕಾಗೋದು. ನಾವು ಹೇಳ್ದಂಗೆ ಮಾಡಲ್ಲ. ಎಲ್ಲ ತಪ್ಪುಗಳು ನಾವು ಹೇಳ್ದಂಗೆ ರೆಕ್ಟಿಫೈ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ಳಲ್ಲ. DC ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. DC ಈಸ್ ದಿ ಕಂಟ್ರೋಲ್, ಈಸ್ ಅಂಡರ್ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರನೇ ಮಾಡೋದು. ಸೊ 63,000 BLOಗಳು ಇರಬೇಕಾಗಿರುವಂಥದ್ದು ಬರೀ 53,000 ಮಾತ್ರ ಅಪಾಯಿಂಟ್ ಮಾಡಿದ್ದೀರಿ. ಇನ್ನು 10,000 BLOಗಳೇ ಇಲ್ಲ.
ಒಬ್ಬೊಬ್ಬರಿಗೆ 3 ಬೂತು 4 ಬೂತ್ ಕೊಟ್ಟಿದ್ದೀರಿ. ಅದಕ್ಕೆ ಈಗ ನೆಕ್ಸ್ಟು ನೀವು ಅಲ್ಲಿ ಅಪಾಯಿಂಟ್ ಆಗಿರುವಂಥ BLOಗಳು ಯಾರೋ ಸುಮಾರು ಜನ ಪಾಪ ಅಂಗನವಾಡಿ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದ್ದೀರಿ. ಅಂಗನವಾಡಿ ಅಡುಗೆ ಮಾಡೋರು, ಅಂಗನವಾಡಿ ಕೆಲಸ ಮಾಡೋರೆಲ್ಲ ಅಪಾಯಿಂಟ್ ಮಾಡಿಬಿಟ್ಟಿದ್ದೀರಿ. ಪಾಪ ಅವ್ರಿಗೆ ಫಾರ್ಮೇ ಓದಕ್ಕೆ ಬರಲ್ಲ. ಫಾರ್ಮ್ನ ಪ್ರಿಂಟ್ ಮಾಡಿ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಬೇಕು, ಡಿಜಿಟಲೈಸ್ ಮಾಡಬೇಕು, ಅದು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಈಗೇನು 10,000 ಬಾಕಿ ಇರುವಂಥದ್ದು, ಅಪಾಯಿಂಟ್ ಮಾಡುವಂಥದ್ದು ಬಾಕಿ ಇರುವಂಥದ್ದು ಓಮ್ ಗಾರ್ಡ್ಸ್ನ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾವ್ರಂತೆ. ನೋಡಿ ಲೆಕ್ಕ ಹಾಕಿ, ಓಮ್ ಗಾರ್ಡ್ಸ್ನ PP ಉತ್ಕೊಂಡು ಪಾಪ ನಿಂತಿರ್ತಾರಲ್ಲ ಅವ್ರನ್ನೆಲ್ಲ ಅಂಥವ್ರನ್ನೆಲ್ಲ ತಗೊಂಡು BLOಗಳು ಮಾಡ್ತಾರಂತೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರದ ಒಂದು ಕಾರ್ಯವೈಖರಿ. ಹೌ ದೇ ಆರ್ ಫೇಲ್ಡ್ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇಡೀ ರಾಜ್ಯದಲ್ಲಿ ವ್ಯವಸ್ಥೆನ ಹಾಳು ಮಾಡಿ ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿನ್ನೆ ದಿವಸ ನಾನು ಪಾಪ ಸಾರಾ ಮಹೇಶ್ ಅವರು ಅವ್ರಿಗೆ ಯಾರು ಡೈರೆಕ್ಷನ್ಸ್ ಕೊಡುವಂಥದ್ರಲ್ಲಿ ತಪ್ಪು ಮಾಡಿದ್ದಾರೆ. ಮೋಸ್ಟ್ಲಿ ಅವರು ನಮ್ಮಂಥವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಇದಿಲ್ವೇನೋ, ಅವೇರ್ನೆಸ್ ಇಲ್ಲ ಅಂತ ಕಾಣಿಸುತ್ತೆ. ನಿನ್ನೆ ಅವರೊಂದು ಹೇಳಿಕೆ ಕೊಟ್ಟರು, ನೋಡಿದೆ ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ. ಯಾವುದೋ ಮಿರ್ಲೆ ಅನ್ನೋ ಒಂದು ಬೂತಲ್ಲಿ ಅವ್ರು ಹೇಳಿರೋ ಪ್ರಕಾರ 1118 ಮತದಾರ ಅವರಂತೆ. ಮ್ಯಾಪಿಂಗ್ ಮಾಡಿದ್ಮೇಲೆ 1134 ಮತದಾರ ಆಗ್ಬಿಟ್ರಂತೆ. ನಾನು ಚಾಲೆಂಜ್ ಮಾಡ್ತೀನಿ, ಅದೊಂದೇ ಒಂದು ಇನ್ಸಿಡೆಂಟ್ ದಯಮಾಡಿ ನಾನು ಕೊಡಿ, ನೀವು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡ್ತೀವಿ. ಸುಳ್ಳು ಯಾಕೆ ಹೇಳ್ತೀರಿ ಸಾರಾ ಮಹೇಶ್ ಅವರೇ? 2025ರಲ್ಲಿ ವೋಟರ್ಸ್ ಲಿಸ್ಟ್ ಏನಿದೆ ಅದ್ರ ಪ್ರಕಾರನೇ ಮ್ಯಾಪಿಂಗ್ ಮಾಡಿರೋದು ಅವರು. 2025ರಲ್ಲಿ ವೋಟರ್ಸ್ ಲಿಸ್ಟ್ ಇದ್ದಂಥದ್ದು 1118 ವೋಟರ್ಸ್ ಇದ್ದರೆ ಆ ಬೂತಲ್ಲಿ, ಇಲ್ಲ 1118ಗಳನ್ನು ಮ್ಯಾಪಿಂಗ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. 100% ಮ್ಯಾಪಿಂಗ್ ಮಾಡಿರ್ಬೋದು, ಎಲ್ಲರದ್ದು ಮ್ಯಾಪಿಂಗ್ ಟ್ಯಾಲಿ ಆಗಿರ್ಬೋದು, ಮ್ಯಾಪಿಂಗ್ ಆಗಿರುತ್ತೆ. 1118 ಇದ್ದಿದ್ದು 1134 ಹಾಕೋಕ್ಕೆ ಚಾನ್ಸಸ್ಸೇ ಇಲ್ಲ. ಮ್ಯಾಕ್ಸಿಮಮ್ ಮಾರ್ಕು SLCನಲ್ಲಿ ಒಂದು ಸಬ್ಜೆಕ್ಟ್ಗೆ 100 ಮಾರ್ಕ್, ಅದು 110 ಬಂದದೆ ಅಂತಾರೆ. ಹೆಂಗೆ 110 ಬರ್ತದೆ? 110 ಮಾರ್ಕ್ಸ್ ಹೆಂಗೆ ಬರ್ತದೆ? ಏನು ಸುಳ್ಳು ಹೇಳೋದ್ರಲ್ಲೂ ಮಿತಿ ಬೇಡವೆ? 100 ಜಾಸ್ತಿ ಅಲ್ಲ, ಜಾಸ್ತಿ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಅಲ್ಲಿರೋದೇ 118, ಸಾಧ್ಯನೇ ಇಲ್ಲ. 134 ಹೆಂಗಾಗುತ್ತೆ? 1134 ಹೆಂಗಾಗುತ್ತೆ ಅನ್ನುವಂಥದ್ದು ನನಗಂತೂ ಅರ್ಥ ಆಗ್ತಾ ಇದೆ. ಚುನಾವಣಾ ಆಯೋಗ ಕೇಳಬೇಕು, ಅದನ್ನು ಕೇಳ್ಕೊಳ್ಳಿ ಚುನಾವಣೆ ಆಗಿ ಹೆಂಗಾಯಿತು ಅಂತ. ಬಟ್ ಅದು 100% ನಾನು DC ಕಾಂಟ್ಯಾಕ್ಟ್ ಮಾಡಿದ್ದೆ. ಇಲ್ಲ, ನಾನು ಆಗಲೇ ಕ್ಲಾರಿಫೈ ಮಾಡಿದ್ದೀನಿ ಸಾರಾ ಮಹೇಶ್ ಅವ್ರಿಗೆ, ನೀವೆಲ್ಲ ಯಾವುದೋ ಸುಳ್ಳು ಹೇಳ್ತಾವ್ರೆ, ಯಾರೋ ಸುಳ್ಳು ಹೇಳಿ ಕೊಟ್ಬಿಟ್ಟವ್ರು ಅವ್ರಿಗೆ ಅಂತ ಹೇಳಿದ್ರು. ಇಟ್ ಈಸ್ ಓನ್ಲಿ ಮ್ಯಾಪಿಂಗ್ ಈಸ್ ಓನ್ಲಿ ಅಕಾಡೆಮಿಕ್ ಎಕ್ಸಸೈಸ್ ಅಷ್ಟೇ. ಅದು ಎಕ್ಸಸೈಸ್ ಮಾಡಿ ಆಗಿದೆ. ಅದು ಜಾಸ್ತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ, ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಅದನ್ನು ದೊಡ್ಡ ಮಟ್ಟದಾಗಿ ನಿನ್ನ ಪ್ರೆಸ್ ಮೀಟ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ್ದೀರಿ. ಫಾರ್ಮ್ಸ್ನೆಲ್ಲ ಅಲ್ಲೂ ಎಲ್ಲೋ ಮಸೀದಿಗಳಲ್ಲಿ ಮಾತೆತ್ತಿರಿ BJP ತೋರ್ ಹೆಸರು ಸೇರಿಸ್ತೀನಿ ಅಂತಂದ್ರು. ಅವನು 18 ವರ್ಷ ಆಗಿರ್ಬೇಕು. ಅಲ್ಲ, ಮ್ಯಾಪಿಂಗ್ ಬರಲ್ಲ ಅವನು. ಮ್ಯಾಪಿಂಗಲ್ಲಿ ಬರಲ್ಲ ಅವನು. 1987ನೇ ಇಸ್ವಿ ನಂತರ ಹುಟ್ಟಿದವನು ಮ್ಯಾಪಿಂಗಲ್ಲಿ ಬರಲ್ಲ ಅವನು. ಈಸ್ ನಾಟ್ ಕಮಿಂಗ್ ಅಂಡರ್ ಮ್ಯಾಪಿಂಗ್ ಅಟ್ ಆಲ್. ಸೊ ಇಲ್ಲಿ ಅಲ್ಲೂ ಅಷ್ಟೇ ಅವರು ಅದೇ ಥರ ಆಪಾದನೆ ಮಾಡಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಎನಿಮಿನೇಷನ್ ಫಾರ್ಮ್ ಫಿಲಪ್. ಹೌದ್ರಿ, ಎನಿಮಿನೇಷನ್ ಫಾರ್ಮ್ನ ಎಲ್ಲಿ ಬೇಕಾದ್ರೆ ಫಿಲ್ ಮಾಡುವಂಥ ಕೆಲಸವನ್ನು, ಫಿಲಪ್ ಮಾಡಿಕೊಡುವಂಥ ಎಸಿಸ್ಟ್ನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸುಮಾರು ಜನ ಅವಿದ್ಯಾವಂತರಿದ್ದಾರೆ. NR ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆನೂ ನೀವು ನೋಡಿದ್ರೆ ಸುಮಾರು ಜನ ಫಾರ್ಮ್ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅವರು ಫಿಲಪ್ ಮಾಡಿ ಯಾರಾದರೂ ಕೊಡಬೇಕಲ್ವಾ?